ಎಷ್ಟೇ ಹೆವಿ ಲಿಫ್ಟ್ ಮಾಡಿದರೂ ಮೊದಲು ಶೇಪಿಗೆ ಬರ್ತಿಲ್ವಾ? ಹಾಯ್ ನಮಸ್ಕಾರ ಎಲ್ರಿಗೂ. ಡೇ 5 ಆಫ್ ಬಲ್ಕಿಂಗ್ ಸೀರೀಸ್. ಇವತ್ತಿನ ವರ್ಕೌಟ್ ಅಂತಂದರೆ ಚೆಸ್ಟ್ ಆ್ಯಂಡ್ ಟ್ರೈಸೆಪ್ಸ್. ಮೊನ್ನೆ ವೀಡಿಯೋದಲ್ಲಿ ಕಾಂಪೌಂಡ್ ಮೂವ್ಮೆಂಟ್ ಬಗ್ಗೆ ತಿಳ್ಕೊಂಡ್ವಿ. ಇವತ್ತಿನ ವೀಡಿಯೋದಲ್ಲಿ ಐಸೋಲೇಷನ್ ಮೂವ್ಮೆಂಟ್ ಅಂದರೆ ಏನಂತ ಕಾಂಪೌಂಡ್ ಮೂವ್ಮೆಂಟು ಮಲ್ಟಿಪಲ್ ಮಸಲ್ಸ್ನ ಟಾರ್ಗೆಟ್ ಮಾಡಿ ಓವರಾಲ್ ಸ್ಟ್ರೆಂತ್ ಇಂಪ್ರೂವ್ ಮಾಡಿದರೆ, ಐಸೋಲೇಷನ್ ಮೂವ್ಮೆಂಟು ಸಿಂಗಲ್ ಮಸಲ್ನ ಟಾರ್ಗೆಟ್ ಮಾಡಿ ಅದರ ಡೆಫಿನೇಷನ್ ಆಗಿ ಶೇಪ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಇವತ್ತಿಂದೇ ವರ್ಕೌಟ್ ನೋಡೋದಾದ್ರೆ ಬೆಂಚ್ ಪ್ರೆಸ್ ಒಂದು ಕಾಂಪೌಂಡ್ ಮೂವ್ಮೆಂಟ್. ಇದರಲ್ಲಿ ಚೆಸ್ಟ್, ಟ್ರೈಸೆಪ್ಸ್ ಹಾಗೆ ಫ್ರಂಟ್ ಶೋಲ್ಡರು ಟಾರ್ಗೆಟ್ ಆಗುತ್ತೆ. ಇದರಿಂದ ಫುಲ್ ಅಪ್ಪರ್ ಬಾಡಿ ಸ್ಟ್ರೆಂತ್ ಇಂಪ್ರೂವ್ಗೆ ಹೆಲ್ಪ್ ಮಾಡುತ್ತೆ. ಹಾಗೆ ಐಸೋಲೇಷನ್ ವರ್ಕೌಟ್ ಕಡೆ ನೋಡೋದಾದ್ರೆ ಕೇಬಲ್ ಚೆಸ್ಟ್ ಪ್ಲೇಸ್. ಇದು ಓನ್ಲಿ ಚೆಸ್ಟಿಗಷ್ಟೇ ಟಾರ್ಗೆಟ್ ಆಗುತ್ತೆ, ಹಾಗೆ ಡೆಫಿನೇಷನ್ ಆಗಿ ಶೇಪ್ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಐಸೋಲೇಷನ್ ಮೂವ್ಮೆಂಟ್ ಮಾಡೋದ್ರಿಂದ ಮೈಂಡ್ ಮಸಲ್ ಕನೆಕ್ಷನ್ ಇಂಪ್ರೂವ್ ಆಗ್ತದೆ. ನೀವೇನಾದರೂ ಪ್ರೆಪ್ ಇಲ್ಲ ಕಟಿಂಗ್ಸ್ ಮಾಡ್ತಿದ್ರೆ ಐಸೋಲೇಷನ್ ಮೂವ್ಮೆಂಟ್ ಕಡೆ ಜಾಸ್ತಿ ಫೋಕಸ್ ಮಾಡಿ. ಬಲ್ಕ್ ಇಲ್ಲ ಸ್ಟ್ರೆಂತ್ ಟ್ರೈನಿಂಗ್ ಮಾಡ್ತಿದ್ರೆ ಕಾಂಪೌಂಡ್ ಮೂವ್ಮೆಂಟ್ ಕಡೆ ಜಾಸ್ತಿ ಫೋಕಸ್ ಮಾಡಿ. ಒಂದು ವರ್ಕೌಟ್ ಕಡೆ ಬರೋದಾದರೆ ಚೆಸ್ಟಿಗೆ 4 ವೇರಿಯೇಷನು, ಟ್ರೈಸೆಪ್ಸಿಗೆ 3 ವೇರಿಯೇಷನ್ ಮಾಡಿ ವರ್ಕೌಟ್ ಎಂಡ್ ಮಾಡಿದೆ. ಇದೇ ಥರ ಫಿಟ್ನೆಸ್ ಟಿಪ್ಸ್ ಬೇಕಂದರೆ ಅಕೌಂಟ್ನ ಫಾಲೋ ಮಾಡ್ಕೊಳ್ಳಿ. ಸಿಗುವ ನಾಳೆ. ಬೈ.